ಅವರು ಪರದೇಶಕ್ಕೆ ಹೋಗಿದ್ದಾರೆ, ಆದ್ರಿಂದ ನೀವು ಹೇಗೆ ಅವರಿಗೆ ಅವತರಣ ಮಾಡ್ತೀರಿ? ಆ ಕೇಳಿದವನ ಹತ್ರ ಇವರು ಕೇಳಿದ್ರು, ಒಂದು ಮಾತಂದು ಬಿಟ್ರು, ಮತ್ತೆ ತೆಪ್ಪಗೆ ಹಿಂದೆ ಬಂದು ಬಿಟ್ಟ. ಏನು ಅಂತ, ಉದಯವಾಣಿ ಪತ್ರಿಕೆಯಲ್ಲಿ ಶ್ರೀಗಳು ಲೇಖನ ಬರೀತಿದ್ರು. ಮೊದಲಿನ ಲೇಖನ ಏನು ಅಂತಂದು ಬಿಟ್ರೆ ಭಗವದ್ಗೀತೆ ಮತ್ತೆ ಬೆಂಕಿ ಪೆಟ್ಟಿಗೆ ಅಂತ ಇವರ ಮೊದಲಿನ ಲೇಖನ. ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದು ಬಿಟ್ರೆ 5-3 ಅಂತ ಇತ್ತು ಉಡುಪಿ, ಮತ್ತೆ 4-4 ಅಂತ ಆದದ್ದು ಇವರು ಈಚೆ ಬಂದ ಮೇಲೆ. ಮೊದಲು 5 ನಿಮಗೆ ಅರ್ಥ ಆಗಿಲ್ಲ, ಖುಷಿ ಆಯ್ತು, ಅರ್ಥ ಆಯ್ತು, ಖುಷಿ ಆಯ್ತು. ಕೆಲವೊಂದೆಲ್ಲ ಒಗಟಿನ ರೂಪದಲ್ಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಕೆಲವಂದ್ರೆ ಉಡುಪಿ ಜನ ಬೆಂಕಿ ಹಚ್ಚುತ್ತಾರೆ. ಅದಕ್ಕೆ ಎಲ್ಲಿ ತನಕ ಬೆಂಕಿ ಹಚ್ಚುತ್ತಾರೆ ಉಡುಪಿ ಜನ ಅಂತಂದ್ರೆ ಅದಕ್ಕೆ ಹೇಳೋದು ಉಡುಪಿ ಪಟಿಂಗಿ ಅಂತ ಒಂದು ಮಾತೇ ಉಂಟು, ಗಾದೆಯ ಮಾತು. ನೋಡೋಣ, ಪ್ರಾಣದೇವರಿದ್ದಾರೆ, ಕೃಷ್ಣದೇವರಿದ್ದಾರೆ ಅಂತ ಹೇಳಿಕೊಂಡು ವಿದ್ಯಾಮಾನ್ಯರು ಪ್ರಾಣದೇವರು ಕೃಷ್ಣದೇವರು ಇದ್ದಾರೆ ಅಂತ 2 ಮಾತು ಹೇಳಿದ್ರೆ ಸಾಕು, ಇದ್ದೇನೆ ಅಂತ ತೋರಿಸಿಕೊಡ್ತಾರೆ ಅವರು. ಅಂತಹ ತಾಕತ್ತು ವಿದ್ಯಾಮಾನ್ಯ ತೀರ್ಥರದ್ದು. 2 ಪರ್ಯಾಯವನ್ನು ಕೃಷ್ಣನಿಗೆ ಅದ್ಭುತದಲ್ಲಿ ಮಾಡಿ ಪೂರೈಸಿದವರು. 4 ಪರ್ಯಾಯಗಳನ್ನು ಮುಗಿಸಿರತಕ್ಕಂತಹ ಸುಗುಣೇಂದ್ರ ತೀರ್ಥರಿಗೆ ನಾವೆಲ್ಲ ಸೇರಿಕೊಂಡು ಯತಿಕುಲ ಚಕ್ರವರ್ತಿ ಎನ್ನತಕ್ಕಂತಹ ಬಿರುದನ್ನು ಕೊಡ್ತಾ ಇದ್ದೇವೆ. ನಮ್ಮ ಮಠದ ಪಕ್ಕದವರು ಅಂತಂದ್ರೆ ಪೇಜಾವರ ಶ್ರೀಗಳು 5 ಪರ್ಯಾಯ ಮಾಡಿದ್ರಲ್ಲ, ಅದರಿಂದ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಕೊಟ್ಟದ್ದು. 5 ಪರ್ಯಾಯ ಮಾಡಿಲ್ಲ. ಯಾರು ಕದಿಯಲಾಗದ ಸಂಪತ್ತು ಅಂತಂದ್ರೆ ಜ್ಞಾನ ಸಂಪತ್ತು. ಈ ಸಂಪತ್ತನ್ನು ಯಾರು ಸಂಪಾದನೆ ಮಾಡ್ತಾರೆ ಅವರು ಕೊರಗುವ ಪ್ರಸಂಗ ಇಲ್ಲ. ಉಪೇಂದ್ರ ತೀರ್ಥರ ಸಂಸ್ಥಾನ ಆಚಾರ್ಯ ಮಧ್ವರ 8 ಜನ ಶಿಷ್ಯರಲ್ಲಿ 4ನೆಯ ಶಿಷ್ಯರು ಋಷಿಕೇಶ ತೀರ್ಥರು, ನರಹರಿ ತೀರ್ಥರು, ಜನಾರ್ದನ ತೀರ್ಥರು. 4ನೆಯವರು ಉಪೇಂದ್ರ ತೀರ್ಥರು. 8 ಜನ ಶಿಷ್ಯರನ್ನು ಕಟ್ಟಿಕೊಂಡು ಆಚಾರ್ಯ ಮಧ್ವರು ಸಂಚಾರ ಮಾಡ್ತಾ ಇದ್ದವರು ಯಾವಾಗಲೂ ಕೂಡ. ಹಾಗೇ ಸಂಚಾರ ಮಾಡ್ತಾ ಕಾಡು ದಾರಿಯನ್ನು ದಾಟಿಕೊಂಡು ಹೋಗುವ ಪ್ರಸಂಗ ತುಂಬ ಇತ್ತು. ಯಾಕೆಂದ್ರೆ ಆವಾಗ ಕಾಡು ಪ್ರಾಣಿಗಳು ಕೂಡ ಅಷ್ಟೇ ಇದ್ದವು, ಕಾಡು ಕೂಡ ಅಷ್ಟೇ ಇತ್ತು. ಈಗ ನಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದರಿಂದ ಕಾಡು ಪ್ರಾಣಿಗಳಿಲ್ಲ, ನಾಡಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಹಾಗೆ ಸಂಚಾರ ಮಾಡ್ತಾ ಇರಬೇಕು ಅಂತಾದರೆ ಒಂದು ಸಂದರ್ಭದಲ್ಲಿ ಒಂದು 100 ಕಳ್ಳರು ಎದುರಿಗೆ ಬಂದರು. ಇವರಲ್ಲಿ ಏನಾದರೂ ಇರಬಹುದು, ದೋಚೋಣ ಅಂತ ಹೇಳಿಕೊಂಡು. ಸನ್ಯಾಸಿಗಳು ಹೌದು, ಆದರೂ ನೋಡೋಣ ಏನಾದರೂ ಸಿಗಬಹುದು. ಪ್ರಾಯಶಃ ಯಾವ ರೀತಿಯ ಕಳ್ಳರು ಅಂತ ಗೊತ್ತಿಲ್ಲ, ಯಾಕೆಂದರೆ ಇವರು ಸನ್ಯಾಸಿಗಳು ಅಂತ ನೋಡ್ತಾ ಇದ್ದಾರೆ. ಸನ್ಯಾಸಿಗಳಲ್ಲಿ ಕಾಸಿಲ್ಲ ಎನ್ನುವುದು ಪ್ರಾಯಶಃ ಆ ಕಳ್ಳರಿಗೆ ಗೊತ್ತಿರಬಹುದು. ಇರುವುದೇನು ಇವರ ಸಂಪತ್ತು ಅಂತಂದರೆ ಒಂದಷ್ಟು ಪುಸ್ತಕಗಳ ಗಂಟುಗಳಿತ್ತು. ಪ್ರಾಯಶಃ ಪುಸ್ತಕದ ಗಂಟುಗಳನ್ನೇ ಇವರು ಈ ಕಳ್ಳರು ಸಂಪತ್ತು ಅಂತ ಎಣಿಸಿದರು. ಒಳ್ಳೆಯ ಜ್ಞಾನ ಆ ಕಳ್ಳರದ್ದು. ಯಾಕೆ ಯಾರಿಂದಲೂ ಕದೀಲಿಕ್ಕೆ ಸಾಧ್ಯ ಆಗದೆ ಇದ್ದದ್ದು ಅಂತಂದರೆ ಆ ಜ್ಞಾನ ಸಂಪತ್ತು ಮಾತ್ರ. ಅದಕ್ಕೆ ಕೃಷ್ಣ ಹೇಳಿದ್ದು, ನನಗೆ ಯಾರು ಪ್ರಿಯರು ಅಂತ ಕೇಳಿದರೆ ಜ್ಞಾನಿ ಪ್ರಿಯತಮಃ ಮೇ. ಯಾರು ನಾವೆಲ್ಲ ಬೇರೆ ಸಂಪತ್ತು ನಮಗೆ ಬಂದರೆ ಅದನ್ನು ಕಳ್ಕೊಂಡ ಮೇಲೆ ಕೊರಗ್ತಾ ಇರ್ತೇವೆ, ಕೊರಗಿದ್ರೆ ಅವನನ್ನು ಎಣಿಸೋಲ್ಲ. ಅದಕ್ಕೆ ಯಾರು ಕದಿಯಲಾಗದ ಸಂಪತ್ತು ಅಂತಂದರೆ ಜ್ಞಾನ ಸಂಪತ್ತು. ಈ ಸಂಪತ್ತನ್ನು ಯಾರು ಸಂಪಾದನೆ ಮಾಡ್ತಾರೆ ಅವರು ಕೊರಗುವ ಪ್ರಸಂಗ ಇಲ್ಲ, ನನ್ನನ್ನು ಸದಾಕಾಲ ಎಣಿಸ್ತಾ ಇರ್ತಾರೆ. ಆದ್ದರಿಂದ ಜ್ಞಾನಿ ಮೇ ಪ್ರಿಯತಮಃ ಅಂತ ಕೃಷ್ಣ ಹೇಳಿರತಕ್ಕಂಥ ಮಾತು. ಹಾಗೆ ಹೋಗ್ತಿರುವಾಗ ಕಳ್ಳರು ಎದುರು ಬಂದರು. ಎದುರು ಬಂದಾಗ ಏನು ಕಳ್ಳರನ್ನು ಏನು ಮಾಡಬೇಕು? ಆಚಾರ್ಯ ಮಧ್ವರು ಅಷ್ಟೂ ಜನ ಶಿಷ್ಯರಿಗೆ ಒಂದು ಮಾತು ಹೇಳಿದರು. ಸಂಸ್ಕೃತದಲ್ಲೇ ಒಂದು ಮಾತು ಹೇಳಿದರು. ಯಾಕೆಂದರೆ ಆಚಾರ್ಯ ಮಧ್ವರು ಸುಸಂಸ್ಕೃತ ಪುರುಷರಾದ್ದರಿಂದ ಅವರ ಭಾಷೆ ಸಂಸ್ಕೃತಮಯ ಆಗಿತ್ತು. ಆದ್ದರಿಂದ ಸಂಸ್ಕೃತ ಭೂಯಿಷ್ಠ ಆಗಿತ್ತು. ಅವರು ಒಂದು ಮಾತು ಹೇಳಿದರು. ಏನು ಅಂತ, ದಸ್ಯುವನ್ನು ಅವಾಪ್ತಾನ್, ಕಳ್ಳರು ಬಂದಿದ್ದಾರೆ, ಕಳ್ಳರು ಬರ್ತಾ ಇದ್ದಾರೆ. ಕಹ ಅಸ್ತಿ ಮೇ ಶಿಷ್ಯ, ಪ್ರಾಯಶಃ ಅರ್ಥ ಆಗುತ್ತಾ ಅಂತ ಭಾವಿಸ್ತೇನೆ, ಇದನ್ನು ತರ್ಜಮೆ ಮಾಡಿ ಅಂತ ಹೇಳಬೇಡಿ. ಕಹ ಅಸ್ತಿ ಮೇ ಶಿಷ್ಯ, ಯಾರಿದ್ದಾರೆ ನನ್ನ ಅಂತಹ ಶಿಷ್ಯ? ಎಂತಹ ಶಿಷ್ಯ? ಯಹ ವಿಜಯೀ ಯಹ ವಿಭಯ.
ಯಾರಿಗೆ ಭಯ ಇಲ್ಲವೋ, ಯಾರು ಸರ್ವದಾ ಜಯದ ಬಗ್ಗೆನೇ ಚಿಂತನೆ ಮಾಡ್ತಾನೋ ಅಂತಹ ಶಿಷ್ಯ ಯಾರಿದ್ದೀರಿ ಅಂತ ಒಂದು ಮಾತು ತನ್ನ ಶಿಷ್ಯರ ಮಧ್ಯೆ ಆಚಾರ್ಯ ಮಧ್ವರು ಇಟ್ಟರು. ಆವಾಗ ತಕ್ಷಣ ಹಿಂದೆ ಮುಂದೆ ನೋಡದೆ ಅಭ್ಯಾಸವಾನ್ ತೂರ್ಣಂ ಉಪೇಂದ್ರ ತೀರ್ಥ ತತ್ ತೇಜಸ ಕುರುರಚಮುಂ ಅಭ್ಯಯಾತ್. ಹಿಂದೆ ಮುಂದೆ ನೋಡಿಲ್ಲ ಯಾರು ಉಪೇಂದ್ರ ತೀರ್ಥರು. ತಕ್ಷಣದಲ್ಲೇ ತಾನು ವಿಜಯಿ ಅಂತಲೂ ತಿಳ್ಕೊಂಡ್ರು, ವಿಭಯಿ ಅಂತಲೂ ತಿಳ್ಕೊಂಡ್ರು. ಯಾಕೆ ಅಂತ ಕೇಳಿಬಿಟ್ರೆ ಪಕ್ಕದಲ್ಲಿ ಜಯವನ್ನು ಭಯವನ್ನು ಪರಿಹಾರ ಮಾಡುವ ಆಚಾರ್ಯ ಮಧ್ವರು ಇದ್ದಾರೆ. ಆದರೆ ನಾನು ವಿಜಯಿ ಹೌದು, ಭಯರಹಿತನೂ ಹೌದು ಅಂತ ಹೇಳಿಕೊಂಡು ಅಷ್ಟೂ ಜನ ಕಳ್ಳರನ್ನು ಎದುರಿಸಿದ್ರಂತೆ. ಎದುರಿಸಿ ಹೇಗೆ ಸಂಹಾರ ಮಾಡಿದ ಕ್ರಮ ಹೇಗೆ ಅಂತಂದರೆ, ತಾವೇನು ಆಯುಧ ಇಲ್ಲ ತಮ್ಮಲ್ಲಿ, ಮಾತು ಎನ್ನತಕ್ಕಂಥ ಆಯುಧ ಬಿಟ್ಟರೆ ಬೇರೇನು ಆಯುಧ ಇಲ್ಲ, ಮಾತಿಗೆ ಜಗ್ಗುವವರು ಕಳ್ಳರು ಅಲ್ಲ. ಅದಕ್ಕೋಸ್ಕರ ಕಳ್ಳರ ಕೈಯಲ್ಲಿ ಏನು ಕೊಡಲಿ ಇತ್ತು ಆ ಕೊಡಲಿಯನ್ನು ತಾನು ಕಸ್ಕೊಂಡು, ಯಾರು ಉಪೇಂದ್ರ ತೀರ್ಥರು ತಾನು ತೆಕೊಂಡು ಕಳ್ಳರ ನಾಯಕ ಇದ್ದಾನಲ್ಲ ಮೊದಲು ನಾಯಕನನ್ನೇ ಬಡಿದ್ರಂತೆ. ಪ್ರಾಯಶಃ ಕಳ್ಳರು ಕೊಡಲಿ ಹಿಡ್ಕೊಂಡು ಬಂದದ್ದು ಯಾಕೆ, ಬೇರೆ ಕತ್ತಿಗಿತ್ತಿ ಏನೂ ತರಲಿಲ್ವೋ, ಕೊಡಲಿ ಯಾಕೆ ಹಿಡ್ಕೊಂಡು ಬಂದರು ಅಂತಂದರೆ ನಮಗೆ ಶಿಕ್ಷೆಯನ್ನು ಉಪೇಂದ್ರ ತೀರ್ಥರೇ ಕೊಡಲಿ ಅಂತ ಹೇಳಿಕೊಂಡು ಕೊಡಲಿ ಹಿಡ್ಕೊಂಡು ಬಂದಿದ್ರೋ ಏನೋ ಅಂತ ಹೇಳಿಕೊಂಡು, ಹಾಗೆ ಆ ಕೊಡಲಿಯಿಂದಾಗಿ ಆ ಯಾರನ್ನು ಕಳ್ಳನ ನಾಯಕನನ್ನು ಬಡದ್ರಂತೆ. ಉಳಿದ ಕಳ್ಳರು ಹೇಳ ಹೆಸರಿಲ್ಲದೆ ಓಡಿ ಹೋದರು ಅಂಥೇಳಿ ಇದು ಇಲ್ಲಿಂದ ಲೆಕ್ಕ ಮಾಡುವ, ಇಲ್ಲಿಂದ ಲೆಕ್ಕ ಮಾಡಿಬಿಟ್ರೆ 31ನೆಯ ಯತಿ, ಅಲ್ಲಿಂದ ಲೆಕ್ಕ ಮಾಡಿಬಿಟ್ರೆ ಸುಗುಣೇಂದ್ರ ತೀರ್ಥರು 31ನೆಯ ಯತಿ, ಇಲ್ಲಿಂದ ಲೆಕ್ಕ ಮಾಡಿಬಿಟ್ರೆ ಅವರು 31ನೆಯ ಯತಿ. ನಾವು ಸದ್ಯಕ್ಕೆ ಇಲ್ಲಿಂದ ಲೆಕ್ಕ ಮಾಡಿ, ಯಾಕೆ ನಮಗೆ ಕಾಣಿಸುವವರು ಇವರು, ಆದ್ದರಿಂದ ಇಲ್ಲಿಂದ ಲೆಕ್ಕ ಮಾಡೋಣ. 31ನೆಯ ಉಪೇಂದ್ರ ತೀರ್ಥರು ಏನು ಹೆಸರು? ರೋಬೋಟಿಕ್ ಆರ್ಮ್ಸ್. ಉಪೇಂದ್ರ ಅಂತ. ಉಪೇಂದ್ರ ಅಂತ ಇನ್ನೊಬ್ಬನಿಗೆ ಹೆಸರಿತ್ತು. ಯಾರಿಗೆ? ವಾಮನ ರೂಪಿ ಭಗವಂತನಿಗೆ ಉಪೇಂದ್ರ ಅಂತ ಹೆಸರಿತ್ತು. ಯಾರು? ವಾಮನ. ವಾಮನ ಅಂದರೆ ಕುಳ್ಳಗಿ ಇರುವವ ಅಂತ ಅರ್ಥ. ಮತ್ತೊಂದರ್ಥ, ನಿಜವಾದ ಅರ್ಥ ವಾಮನ ಅಂತಂದರೆ ವಾಮನ್ ನಯತೀತಿ ವಾಮನಃ, ವಾಮರನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಆದ್ದರಿಂದ ಅವನಿಗೆ ವಾಮನ ಅಂತ ಹೆಸರಂತೆ ಭಗವಂತನಿಗೆ. ಇನ್ನು ವಾಮ ಅಂತ ಅಂದ್ಬಿಟ್ರೆ ಎಡಪಕ್ಷ ಅಂತ ಭಾವಿಸಬೇಡಿ, ಆ ಪಕ್ಷಗಳಿಗೆಲ್ಲ ಇಲ್ಲಿ ಪ್ರವೇಶನೇ ಇಲ್ಲ. ನಮ್ದು ಏನಾದರೂ ಕೂಡ ಬಲಪಕ್ಷಗಳೇ ಇದು, ಎಲ್ಲ ಬಲವನ್ನು ತುಂಬಿಸಲಿಕ್ಕಿದ್ದ ಪಕ್ಷಗಳು ಹೊರತು ತೆಗಿಲಿಕ್ಕಿದ್ದ ಪಕ್ಷಗಳಲ್ಲ. ಆದ್ದರಿಂದ ವಾಮ ಶಬ್ದದ ಅರ್ಥ ಚೆನ್ನಾಗಿರುವವರನ್ನು ಅಂತ ಅರ್ಥ. ಮಾನಸಿಕವಾಗಿ ಯಾರು ಚೆನ್ನಾಗಿರ್ತಾರೋ ಅವರನ್ನು ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಕೊಂಡು ಕರ್ಕೊಂಡು ಹೋಗುವ ರೂಪಕ್ಕೆ ವಾಮನ ಅಂತ ಹೆಸರಂತೆ. ಅಲ್ಲ, ವಾಮ ಶಬ್ದಕ್ಕೆ ಎಡ ಅಂತ ಅರ್ಥ ಉಂಟು, ಚಂದ ಅಂತ ಅರ್ಥ ಉಂಟು. ವಾಮನೇತ್ರಯರು ಪಾಡಿ ತೂಗಿದರು ಹರಿಯ ಜೋ ಜೋ ಅಂತ ದಾಸರೊಂದು ಹಾಡಲ್ಲಿ ವಾಮನೇತ್ರದಿಂದ ಏನರ್ಥ? ಅದಕ್ಕೆ ಹಾಳು ಕಣ್ಣಿನವರು ಅಂತ ಅರ್ಥನ, ಚಂದದ ಕಣ್ಣಿನವರು ಅಂತ ಅರ್ಥ. ಆದ್ದರಿಂದ ವಾಮ ಶಬ್ದಕ್ಕೆ ಚಂದದವರನ್ನು ನಯತಿ ಕರ್ಕೊಂಡು, ಅದಕ್ಕೋಸ್ಕರ ಭಗವಂತನನ್ನು ಪ್ರತಿ ದಿವಸ ವಾಮನ 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 ಅಂತ ಚಿಂತನೆ ಮಾಡೋಣ ಅಂತ ಹೇಳಿಕೊಂಡು ಹಿರಿಯರು ಕೊಟ್ಟದ್ದು. ಅಂತಹ ವಾಮನ ರೂಪಿ ಭಗವಂತನಿಗೆ ಉಪೇಂದ್ರ ಅಂತ ಹೆಸರುಂಟು. ತನ್ನೊಂದು ಭಗವದ್ಗೀತೆಯ ಮೂಲಕ ಇಡೀ ವಿಶ್ವಕ್ಕೆ ವ್ಯಾಪಿಸಿದವರು ನಮ್ಮ ಸುಗುಣೇಂದ್ರ ತೀರ್ಥರು ಆಗಿದ್ದಾರೆ. ಅವರು ಏನು ಮಾಡಿದ್ದಾರೆ? ಪರದೇಶಕ್ಕೆ ಹೋಗಿದ್ದಾರೆ. ಯಾವುದಕ್ಕೋಸ್ಕರ? ಧರ್ಮ ಪ್ರಚಾರ ಮಾಡುವುದಕ್ಕೋಸ್ಕರ ಪರದೇಶಕ್ಕೆ ಹೋಗಿದ್ದಾರೆ. ಇವರ 3ನೇ ಪರ್ಯಾಯಕ್ಕಿಂತ ಪೂರ್ವದಲ್ಲಿ ಅದಮಾರಿನಲ್ಲಿ ಶ್ರೀಗಳವರಿಗೆ ಔತಣದೊಂದು ಕಾರ್ಯಕ್ರಮ, ಎಲ್ಲ ಸಿದ್ಧತೆ ಆಗಿದ್ದರು. ನನ್ನ ಗುರುಗಳು ಹೇಗೆ ಅಂತ ನಿಮಗೆಲ್ಲ ಗೊತ್ತು. ಅವರಿಗೆ ಎದುರಾರಿ ಗುರುವೇ ಸಮರಾರಿ ಅಂತ ಹೇಳಿದಂತೆ ನಮ್ಮ ಗುರುಗಳಿಗೆ ಎದುರು ನಿಲ್ಲುವವರು ಯಾರು ಇಲ್ಲ. ಅವ್ರಿಗೆ ಮಾತು ಅಂದುಬಿಟ್ರೆ ಎಲ್ಲರೂ ಸೈ ಅಂತಲೇ ಅಂತಾರೆ ವಿನಃ, ಯಾಕೆ ಇಲ್ಲದ್ರೆ ಸಾಯ್ತಾರೆ ಅವರು, ಅದಕ್ಕೋಸ್ಕರ ಸೈ ಅಂತಲೇ ಅಂತಾರೆ ವಿನಃ ಅದಕ್ಕೆ ಎದುರು ಮಾತಾಡುವವರು ಯಾರೂ ಇಲ್ಲ. ವಿಭುದೇಶ ತೀರ್ಥರು ಪೂರ್ಣ ಪ್ರಜ್ಞ ಶಾಲೆಯನ್ನು ನಡೆಸ್ತಾ ಇದ್ದವರು. ಅವರು ಎಲ್ಲ ವ್ಯವಸ್ಥೆ ಮಾಡಿದರು. ಆವಾಗ ಯಾರೋ ಇಬ್ಬರು ಹೋದರು ಗುರುಗಳ ಬಳಿಗೆ. ಸ್ವಾಮಿ ಅಂತಂದರು. ಜಾನೆ ಅಂತ ಅವ್ರದ್ದೇ ಒಂದು ಧಾಟಿ ಉಂಟು. ಜಾನೆ ಅಂದರೆ ಏನು ಅಂತ ಅರ್ಥ. ಏನು ಅಂತ ಪಾಪ ಏನೋ ಹೇಳಲಿಕ್ಕೆ ಬಂದಿದ್ದ, ಮರ್ತೋಗಿತ್ತು. ಮತ್ತೆ ನೆನಪಿಸ್ಕೊಂಡು ಏನೋ ಹೇಳಲಿಕ್ಕೆ ಶುರು ಮಾಡಿದ. ಸ್ವಾಮಿ, ಹೀಗೆ ಅವರು ಪರದೇಶಕ್ಕೆ ಹೋಗಿದ್ದಾರೆ, ಆದ್ದರಿಂದ ನೀವು ಹೇಗೆ ಅವರಿಗೆ ಔತಣ ಮಾಡ್ತೀರಿ? ಆ ಕೇಳಿದವನ ಹತ್ರ ಇವರು ಕೇಳಿದ್ರು, ಒಂದು ಮಾತಂದು ಬಿಟ್ಟರು, ಮತ್ತೆ ತೆಪ್ಪಗೆ ಹಿಂದೆ ಬಂದು ಬಿಟ್ಟ. ಏನು ಅಂತ?
ನಮ್ಮಲ್ಲೊಂದು ಹಳ್ಳಿಯಲ್ಲಿ ಒಂದು ಗಾದೆ ಮಾತುಂಟು. ಮುಂದೆ ಹೋಗುವ ಎಮ್ಮೆಯನ್ನು ನೋಡಿ ಹಿಂದೆ ಹೋಗ್ತಿದ್ದಂಥ ಎಮ್ಮೆ ನಗುತ್ತಿತ್ತಂತೆ. ಅದೊಂದು ಗಾದೆ ಮಾತು. ಮುಂದೆ ಹೋಗುವ ಎಮ್ಮೆ ಬತ್ತಲೇ ಹೋಗ್ತಾ ಉಂಟು ಅಂತ ಹಿಂದಿನಿಂದ ಹೋಗುವ ಎಮ್ಮೆ ನಗುತ್ತಿರುವುದಂತೆ. ಗುರುಗಳ ಒಂದು ಮಾತು ಹೇಳಿದ್ರು, ಬಾಲ ಮಡಚಿಕೊಂಡು ತೆಪ್ಪಗೆ ಹೋಗಿಯೇ ಬಿಟ್ಟ. ಅಂದರೆ ಏನರ್ಥ? ಅಲ್ಲಿ ಕೇಳಲಿಕ್ಕೆ ಬಂದವ ಯಾರು ಗೊತ್ತಾ? ಅವನು ಧರ್ಮಾಂತರ ಮಾಡಿದವ. ಗುರುಗಳು ಸುಗುಣೇಂದ್ರರು ದೇಶಾಂತರಕ್ಕೆ ಹೋದವರು ಅಂತ ಅವರು ತರಾಟೆ ತೆಗೀಲಿಕ್ಕೆ ಬಂದರೆ, ಬಂದವ ಯಾರು? ಧರ್ಮಾಂತರ ಮಾಡಿದವ. ಹುಟ್ಟಿದ್ದು ಬ್ರಾಹ್ಮಣ ಅಪ್ಪಮ್ಮನಿಗೆ, ಮಾಡುವುದು ವೈಶ್ಯವೃತ್ತಿ ಅಂತ ಒಬ್ಬ ವ್ಯಕ್ತಿ. ಅವನ ಹತ್ರ ನಿನ್ನ ಜಾತಿ ಏನು ಅಂತ ಕೇಳಿದ್ರು. ನನ್ನ ಅಪ್ಪಮ್ಮ ಬ್ರಾಹ್ಮಣ ಅಂತಂದ. ಅಲ್ಲ, ನಿನ್ನ ಜಾತಿ ಕೇಳಿದ್ದು, ನಾನು ವೈಶ್ಯ ವ್ಯಾಪಾರ ಮಾಡ್ತಾ ಇದ್ದೇನೆ ಅಂತಂದೆ. ಗುರುಗಳು ಅಷ್ಟೇ ಹೇಳಿದ್ದು, ನೀನು ನಿನ್ನ ಧರ್ಮದಲ್ಲಿ ಇದ್ದೀಯಾ ಅಂತ ಕೇಳಿದರು. ನೀನು ಬ್ರಾಹ್ಮಣ ಧರ್ಮದಲ್ಲಿ ಇದ್ದೀಯಾ, ನೀನು ಮಾಡುವುದು ವ್ಯಾಪಾರ ಮಾಡ್ತಾ ಇದ್ದೀಯಲ್ಲ, ನೀನು ಹೀಗಿರಬೇಕು ಅಂತಾದರೆ ಮತ್ತೆ ಇವರ ಬಗ್ಗೆ ಮಾತಾಡಲಿಕ್ಕೆ ನಿನಗೆ ಏನು ಹಕ್ಕು ಅಂತ ಹೇಳಿದ್ದಕ್ಕೆ ಸ್ವಾಮಿ ಮಂತ್ರಾಕ್ಷತೆ ಕೊಡಿ ಬರ್ಪೆ ಅಂತ ಹೇಳ್ಕೊಂಡು ಹೋದವ ಮತ್ತೆ ಬಂದೇ ಇಲ್ಲ. ಇದು ನನ್ನ ಗುರುಗಳು. ಹಾಗೆ ಏನಿದ್ರೂ ಕೂಡ ಅದನ್ನು ಎದುರಿಸಿಕೊಂಡು ಬಂದವರು ನನ್ನ ಗುರುಗಳು. ಗೀತೆ ಬಗ್ಗೆ ಇವರಿಗೆ ಇಷ್ಟು ಉತ್ಸಾಹ ಯಾಕೆ ಬಂತು ಗೊತ್ತಾ? ಸುಮಾರಾಗಿ ಪ್ರಾಯಶಃ 78, 79, 80 ಆ ಸಂದರ್ಭದಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಶ್ರೀಗಳವರು ಲೇಖನ ಬರೀತಿದ್ರು. ಮೊದಲಿನ ಲೇಖನ ಏನು ಅಂತಂದುಬಿಟ್ರೆ ಭಗವದ್ಗೀತೆ ಮತ್ತು ಬೆಂಕಿ ಪೆಟ್ಟಿಗೆ ಅಂತ ಇವರ ಮೊದಲಿನ ಲೇಖನ. ಅಂದಿನಿಂದ ಆರಂಭವಾದ್ದು. ಆ ಬೆಂಕಿ ಪೆಟ್ಟಿಗೆ ಒಳಗೆ ಏನು ಆವಾಗ ಭಗವದ್ಗೀತೆಯನ್ನು ತುಂಬಿಸಿದ್ರು, ಈಗ ಇಡೀ ವಿಶ್ವವನ್ನೇ ಭಗವದ್ಗೀತೆ ಎಂಬ ಬೆಂಕಿ ಪೆಟ್ಟಿಗೆ ಒಳಗೆ ತುಂಬಿಸುವ ತಾಕತ್ತನ್ನು ಭಗವಂತವರಿಗೆ ಒದಗಿಸಿಕೊಟ್ಟಿದ್ದಾನೆ. ಅವರ ಒಳಗಿನಿಂದ ಎಷ್ಟು ತುಡಿತ ಇತ್ತು ಅಂತ. ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದುಬಿಟ್ರೆ 5-3 ಅಂತ ಇತ್ತು ಉಡುಪಿ, ಮತ್ತು 4-4 ಅಂತ ಆದದ್ದು ಇವರು ಈಚೆ ಬಂದ ಮೇಲೆ. ಮೊದಲು 5 ನಿಮಗೆ ಅರ್ಥ ಆಯಿತು, ಅರ್ಥ ಆಗಿಲ್ಲ ಖುಷಿ ಆಯಿತು, ಅರ್ಥ ಆಯಿತು ಖುಷಿ ಆಯಿತು. ಕೆಲವನ್ನೆಲ್ಲ ಒಗಟಿನ ರೂಪದಲ್ಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಕೆಲವಿಲ್ಲದ್ರೆ ಉಡುಪಿ ಜನ ಬೆಂಕಿ ಹಚ್ಚುತ್ತಾರೆ. ಅದಕ್ಕೆ ಎಲ್ಲಿ ತನಕ ಬೆಂಕಿ ಹಚ್ಚುತ್ತಾರೆ ಉಡುಪಿ ಜನ ಅಂತಂದರೆ ಅದಕ್ಕೆ ಹೇಳೋದು ಉಡುಪಿ ಪಟಿಂಗಿ ಅಂತಲೇ ಒಂದು ಮಾತೇ ಉಂಟು, ಗಾದೆಯ ಮಾತು. ಎಷ್ಟು ಬೆಂಕಿ ಹಚ್ಚುತ್ತಾರೆ ಅಂತಂದರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಮುಂದಿನ ದಿವಸ ಹೋದೆ, ನನ್ನ ಶಿಷ್ಯ ಹಿಂದಿನ ಮರು ದಿವಸ ಬಂದರು ಒಂದು ಕಾರ್ಯಕ್ರಮಕ್ಕೆ. ಅದರ ಮರು ದಿವಸ ಶುರುವಾಯಿತು ಜನಗಳದ್ದು ಮಲ್ಲಾರೆಗ್ಲ ಕಿನ್ನಾರೆಗ್ಲ ಆಪ್ರಿಗರೆ ಅಂತ. ದೊಡ್ಡ ಸ್ವಾಮಿಗಳಿಗೂ ಅದಮಾರು ಚಿಕ್ಕ ಸ್ವಾಮಿಗಳಿಗೂ ಆಗೋದಿಲ್ಲ ಅಂತೆ. ಯಾಕೆ? ದೊಡ್ಡವರು ಹಿಂದಿನ ದಿವಸ ಬಂದರು, ಚಿಕ್ಕವರು ಮರು ದಿವಸ ಹೋದರು ಅಂತ. ಅಬ್ಬಾ ದೇವರೇ ಅಂತ ಎಣಿಸಿದೆ. ಮತ್ತೆ ಮೊನ್ನೆ ನೋಡಿದಾಗ ಮತ್ತೊಂದು ಮಾತು, ಪ್ರಾಣದೇವರಿಗೂ ಕೃಷ್ಣದೇವರಿಗೂ ಆಗುವುದಿಲ್ಲ ಅಂತ ಶುರುವಾಯಿತು. ಯಾಕೆ ಅಂತ ಕೇಳಿದೆ. ಅದು ಕೃಷ್ಣದೇವರು ಪಾರ್ಥಸಾರದ ರಥದಲ್ಲಿ ಹೋಗ್ತಾರೆ, ಪ್ರಾಣದೇವರು ನವರತ್ನದ ರಥದಲ್ಲಿ ಹೋಗ್ತಾರೆ, ಆದ್ದರಿಂದ ಅವರಿಗಿಬ್ಬರಿಗೆ ಆಗೋದಿಲ್ಲ. ಇಂತಹ ಜನ ನಮ್ಮ ಉಡುಪಿ ಜನ ಅಂತ ಅಂದುಬಿಟ್ರು. ಹೀಗೆ 5-3 ಅಂತ ಇತ್ತು. ಒಂದು ಸಂದರ್ಭದಲ್ಲಿ ನಾವು ವಿದ್ಯಾಮಾನ್ಯರು ಇಬ್ಬರೇ ಕಾಣುತ್ತೆ, ಉಡುಪಿಯಲ್ಲಿ ಕೃಷ್ಣ ದರ್ಶನ ಮಾಡಿಕೊಂಡು ನಾವು ಅದಮಾರಿಗೆ ಹೋಗುವಾಗ ಎಲ್ಲೂರು ದಾರಿಯ ಮೂಲಕ ಹೋಗ್ತಾ ಇದ್ದೆವು. ಆ ಸಮಯದಲ್ಲಿ ಸುಗುಣೇಂದ್ರ ತೀರ್ಥರು ಎಲ್ಲೂರು ವಿಶ್ವನಾಥನ ದರ್ಶನಕ್ಕೆ ಒಳಗೆ ಹೋಗಿದ್ದರು, ಗುಡಿಯೊಳಗೆ ಹೋಗಿದ್ದರು. ಅವರ ಗಾಡಿ ದಾರಿಯಲ್ಲಿತ್ತು. ಹಿಂದಿನಿಂದ ನಮ್ಮ ಗಾಡಿ, ನಾವು ಉಡುಪಿ ದರ್ಶನ ಮಾಡಿಕೊಂಡು ಬರ್ತಾ ಇರುವವರು ಗಾಡಿ ಬರ್ತಾ ಇದೆ. ಅವರ ಗಾಡಿಯಲ್ಲೇ ಇದ್ದದ್ರಿಂದ ನಮ್ಮ ಗಾಡಿ ಮುಂದೆ ಹೋಗ್ಲಿಕ್ಕಾಗಿಲ್ಲ. ಸರಿ, ಏನು ಎಂಥದ್ದು ಎಷ್ಟು ಅಂತ ವಿಚಾರ ಮಾಡ್ತಾ ಇರಬೇಕು ಅಂತ ಅದರದ್ದು ಪುತ್ತಿಗೆ ಶ್ರೀಗಳವರ ಗಾಡಿ, ಅವರು ದರ್ಶನಕ್ಕೆ ಮುಂದೆ ಹೋಗಿದ್ದಾರೆ ಅಂತ ಇಷ್ಟು ವಿಷಯ ಗೊತ್ತಾಯಿತು. ಅಷ್ಟೊತ್ತಿಗೆ ಚಾಲಕ ನನ್ನ ಕನ್ನಡ ಅರ್ಥ ಆಗುತ್ತಲ್ಲ, ಅಷ್ಟೊತ್ತಿಗೆ ಚಾಲಕ ಬಂದು ಪುತ್ತಿಗೆ ಶ್ರೀಗಳವರ ಗಾಡಿಯನ್ನು ಬದಿಗಿಟ್ಟ. ನಾವು ಮುಂದೆ ಹೋಗಬೇಕು ಅಂತಾದರೆ ಶ್ರೀಗಳವರ ಪೂರ್ವಾಶ್ರಮದ ತಂದೆ ಗೋವಿಂದಾಚಾರ್ಯರು ಗಾಡಿ ಹತ್ರ ಬಂದು ನಮಗೆ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿದರು. ಸ್ವಾಮಿಗಳು ಗುಡಿಯೊಳಗೆ ಹೋಗಿದ್ದಾರೆ ದರ್ಶನಕ್ಕೆ ಅಂತ. ಸರಿ ಅಂತ ಹೇಳಿಕೊಂಡು ನಾವು ಮಠಕ್ಕೆ ಅದಮಾರಿಗೆ ಬಂದು ಬಿಟ್ಟೆವು. ಶ್ರೀಗಳವರು ದರ್ಶನ ಮುಗಿಸಿ ಹೊರಗೆ ಬರುವಾಗ
ಗೊತ್ತಾಯ್ತಂತೆ. ಗೊತ್ತಾದಾಗ ಶ್ರೀಗಳವರ ಬಾಯಿಯಲ್ಲಿ ಬಂದಿರತಕ್ಕಂಥ ಒಂದು ಮಾತು, ಸುವರ್ಣ ಕಾಲವನ್ನು ಕಳ್ಕೊಂಡೆ ಅಂತ ಹೇಳಿಕೊಂಡು ಶ್ರೀಗಳವರ ಬಾಯಿಯಲ್ಲಿ ಬಂದ ಮಾತಂತೆ. ಸುವರ್ಣ ಕಾಲ ಅಂತಂದರೆ ವಿದ್ಯಾಮಾನ್ಯ ತೀರ್ಥರು ಬರ್ತಿದ್ದಾರೆ, ನಾನು ವಿಶ್ವನಾಥನಲ್ಲಿ ಆ ಲಿಂಗದಲ್ಲಿ ರುದ್ರನನ್ನು ತದಂತರ್ಯಾಮಿ ನರಸಿಂಹನನ್ನು ನೋಡುವುದಕ್ಕಿಂತ ನಾನು ಹೊರಗೆಯೇ ನಿಂತಿದ್ದರೆ ವಿದ್ಯಾಮಾನ್ಯರೆಂಬ ಪ್ರತಿಮೆಯಲ್ಲಿ ನಾನು ಆನಂದ ತೀರ್ಥರ ಮೂಲಕ ವ್ಯಾಸರನ್ನೇ ಕಾಣ್ತಿದ್ದೆ ಅಲ್ವಾ ಅಂತ ಹೇಳಿಕೊಂಡು ಶ್ರೀಗಳವರ ಬಾಯಿಂದ ಬಂದಿರತಕ್ಕಂತಹ ಮಾತು. ಆವಾಗಲೇ ವಿದ್ಯಾಮಾನ್ಯರ ತಲೆಗೆ ಸುಗುಣೇಂದ್ರ ತೀರ್ಥರು ಬಂದು ಕೂತಾಗಿತ್ತು. ಅಂದರೆ ಇದು ಒಳ್ಳೆಯ ಚೇತನ. ಇದು ನೋಡೋಣ, ಪ್ರಾಣದೇವರಿದ್ದಾರೆ, ಕೃಷ್ಣದೇವರಿದ್ದಾರೆ ಅಂತ ಹೇಳಿಕೊಂಡು ವಿದ್ಯಾಮಾನ್ಯರು ಪ್ರಾಣದೇವರು ಕೃಷ್ಣದೇವರು ಇದ್ದಾರೆ ಅಂತ ಎರಡು ಮಾತು ಹೇಳಿದರೆ ಸಾಕು, ಇದ್ದೇನೆ ಅಂತ ತೋರಿಸಿಕೊಡ್ತಾರೆ ಅವರು. ಅಂತಹ ತಾಕತ್ತು ವಿದ್ಯಾಮಾನ್ಯ ತೀರ್ಥರದ್ದು. 2 ಪರ್ಯಾಯವನ್ನು ಕೃಷ್ಣನಿಗೆ ಅದ್ಭುತದಲ್ಲಿ ಮಾಡಿ ಪೂರೈಸಿದವರು. ಆದರೂ ಕೂಡ ಇನ್ನು ಕೆಲವರು ಒಪ್ತಾ ಇಲ್ಲ ಅಂದರೆ ಆಶ್ಚರ್ಯ. ನಾನು ಕೇಳಿದೆ, ಅದು ಯಾಕೆ ಸುಗುಣೇಂದ್ರ ತೀರ್ಥರಲ್ಲಿ ಅಕ್ಷರ ಜಾಸ್ತಿ ಉಂಟು, ನನ್ನಲ್ಲಿ ಕಮ್ಮಿ ಉಂಟು ಅಂತ ನೀನು ಹೀಗೆ ಮಾಡಿದ್ದ? ಸುಗುಣೇಂದ್ರ ತಿನ್ನಗೆ ಜಾಸ್ತಿ ಏನು, ನಾನು ಕಮ್ಮಿ ಏನು ಅಂತಂದದ್ದಕ್ಕೆ ಕೃಷ್ಣ ಅಂದ, ನನಗೆ ತುಂಬ ಪ್ರಿಯವಾದ ಭಗವದ್ಗೀತೆ ಮೇಲೆ ತುಂಬ ಪ್ರೀತಿ ಇಟ್ಟದ್ದಕ್ಕೆ ಅಂತ ಸುಗುಣೇಂದ್ರ ತೀರ್ಥರ ಬಳಿಯಿಂದ ಬಂದಿದ್ದಿ ಅಂತ ಹೇಳಿದ್ದಕ್ಕೆ ಬಾ ಅಂತ ಹೇಳಿಕೊಂಡು ಹೀಗೆ ಶ್ರೀಗಳವರು ತುಂಬ ನಮ್ಮ ಮೇಲಿನ ಅಭಿಮಾನದಿಂದ ನಾವು ಸಹಪಾಠಿಗಳು ಅಂತ ಹೇಳಲಿಕ್ಕೆ ಈಗ ನನಗೆ ಹೆಮ್ಮೆ ಆಗುತ್ತೆ. 4 ಪರ್ಯಾಯಗಳನ್ನು ಮುಗಿಸಿರತಕ್ಕಂತಹ ಸುಗುಣೇಂದ್ರ ತೀರ್ಥರಿಗೆ ನಾವೆಲ್ಲ ಸೇರಿಕೊಂಡು ಯತಿಕುಲ ಚಕ್ರವರ್ತಿ ಎನ್ನತಕ್ಕಂತಹ ಬಿರುದನ್ನು ಕೊಡ್ತಾ ಇದ್ದೇವೆ. ಕೆಲವು ಜನ ನನ್ನ ಹತ್ರ ಕೇಳಿದರು, 5 ಪರ್ಯಾಯ ಆಗಬೇಕಲ್ಲ, 4 ಪರ್ಯಾಯಕ್ಕೆ ಹೇಗೆ ಕೊಡ್ತೀರಿ? ನಾನಂದೆ, 5 ಪರ್ಯಾಯ ಮಾಡಿದವರು ಯಾರೂ ಇಲ್ಲ ಅಂತಂದೆ. 5 ಪರ್ಯಾಯ ಮಾಡಿದವರು ನಮ್ಮ ಕಣ್ಣೆದುರಿಗೆ ಈಗಲೂ ಇಲ್ಲ, ಅಥವಾ ಇದಕ್ಕಿಂತ ಕೆಲವು ವರ್ಷದ ಹಿಂದೆಯೂ ಕೂಡ 5 ಪರ್ಯಾಯ ಮಾಡಿದವರು ಇಲ್ಲ. ಅಲ್ಲ, ಇದ್ರಲ್ಲ ಒಬ್ಬರು. ನಂಗೆ ಗೊತ್ತು ನಿಮ್ಮ ಪ್ರಶ್ನೆ ಏನು ಅಂತ. ಇದ್ರಲ್ಲ ಒಬ್ಬರು. ಯಾರು? ನಿಮ್ಮ ಮಠದ ಪಕ್ಕದವರೇ. ನಮ್ಮ ಮಠದ ಪಕ್ಕದವರು ಅಂತಂದರೆ ಪೇಜಾವರ ಶ್ರೀಗಳವರು 5 ಪರ್ಯಾಯ ಮಾಡಿದ್ರಲ್ಲ, ಅದರಿಂದ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಕೊಟ್ಟದ್ದು. 5 ಪರ್ಯಾಯ ಮಾಡಿಲ್ಲ. 1 ಪರ್ಯಾಯ ಅಂದರೆ 2 ವರ್ಷ. 2 ವರ್ಷ ಅಂದರೆ 360 ಕೂಡಿಸು 360. 365 ಆಧ್ಯಾತ್ಮಿಕ ಲೆಕ್ಕ, ಅದು ಆಂಗ್ಲ ಭಾಷೆಯ ಲೆಕ್ಕ. ನಮ್ಮದು ಶಾಸ್ತ್ರೀಯ ಲೆಕ್ಕ 360. 360 ಕೂಡಿಸು 360 ಎಷ್ಟು? 720. ನನಗೆ ಲೆಕ್ಕ ಬರೋಲ್ಲ. 720. 720 ಗುಣಿಸು 5. ಆವಾಗ ಎಷ್ಟು ಆಯಿತು? ಅಷ್ಟು ಮಹಾಪೂಜೆ ಮಾಡಿದರೆ 5 ಪರ್ಯಾಯ ಅಂತ ಲೆಕ್ಕ. ವಿಶ್ವೇಶ ತೀರ್ಥರು ಅಷ್ಟು ಮಹಾಪೂಜೆ ಮಾಡಿಲ್ಲ. ಹೇಗೆ ಹೇಳ್ತೀರಾ? ಅವರಿಗೆ ಆ ಕೊನೆಯ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಆಯಿತು. ಶಸ್ತ್ರಚಿಕಿತ್ಸೆ ಆದಾಗ ಆ ಸಮಯದಲ್ಲಿ 3-4 ದಿವಸ ಮಹಾಪೂಜೆ ಮಾಡಿದವರು ವಿಶ್ವಪ್ರಸನ್ನ ತೀರ್ಥರು. ಅವರು ಪೀಠದಲ್ಲಿ ಕೂತಿಲ್ಲ. ವಿಶ್ವಪ್ರಸನ್ನ ತೀರ್ಥರು ಪೀಠದಲ್ಲಿ ಕೂತಿಲ್ಲ, ಕೃಷ್ಣನಿಗೆ ಮಹಾಪೂಜೆ ಮಾಡಿದ್ದಾರೆ. ಹಾಗಾದರೆ 720 ಗುಣಿಸು 5 ಮಹಾಪೂಜೆ ವಿಶ್ವೇಶ ತೀರ್ಥರಿಂದ ಆಗಿಲ್ಲ. ಆದರೂ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಕೊಟ್ಟಿದ್ದೀರೋ ಇಲ್ವೋ? ಕೊಟ್ಟಿದ್ದೇವೆ. ಹಾಗಾದರೆ ಸುಗುಣೇಂದ್ರ ತೀರ್ಥರಿಗೆ ಕೊಡುವುದಕ್ಕೆ ಅಡ್ಡಿ ಇಲ್ಲ ಅಂತಂದೆ, ಮತ್ತೆ ತೆಪ್ಪಗೆ ಹೋದರು. ಆ ರೀತಿಯಲ್ಲಿ ಅಷ್ಟು ಯೋಗ್ಯತೆ ತಾಕತ್ತು ಶ್ರೀಗಳವರಲ್ಲಿ ಇದ್ದದ್ರಿಂದ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಶ್ರೀಗಳವರು ಇದ್ದದ್ರಿಂದ ನಾವು ಸಮಾಜದವರೆಲ್ಲ ಸೇರಿಕೊಂಡು ಕೊಡೋದು ತುಂಬ ಉಚಿತವಾಗಿದೆ, ಔಚಿತ್ಯಪೂರ್ಣ ಆಗಿದೆ. ಎಲ್ಲಿ ಹೋಗಿ ಕೂಡಬೇಕೋ ಅಲ್ಲೇ ಬಂದು ಅದು ಕೂತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ.